ಗಂಗಾ ನದಿಯನ್ನು ಕೊಳಕಾದ ಶೀಲ ತೊಳೆಯೋದ್ರಲ್ಲಿ ಸೋಲುತ್ತೆ ಅಂದ್ಮೇಲೆ ಹೋಗ್ರಿ, ಇಡೀ ಕುಟುಂಬ ಅದರಲ್ಲೇ ಬಿದ್ದು ಸಾಯಿರಿ. ಅಯ್ಯೋ, ಹೆಂಡತಿ ಮಕ್ಕಳ ಮೇಲೆ ಪ್ರೀತಿ, ಅವ್ರನ್ನ ಹೇಗಪ್ಪ ಸಾಯಿಸೋದು ಅನ್ನೋ ಒದ್ದಾಟ ನಿಮಗಿದ್ರೆ ನೀವೊಬ್ರೇ ಹೋಗಿ ಸಾಯ್ರಿ. ಯಾಕೆ ಅಂದ್ರೆ ದೂರ ಇರೋ ನಮಗೆ ಈ ವಿಡಿಯೋ ಬಂದಿದೆ ಅಂದ್ಮೇಲೆ ನಿಮ್ಮ ಬಂಧು ಬಳಗಕ್ಕೆ ಗೊತ್ತಾಗೋದಿಲ್ವೇ? ಅವರು ದಿನ ಬಂದು ನಿಮ್ಮ ಈ ಮುಖಗಳಿಗೆ ಥೂ ಛೀ ಅಂತ ಉಗಿಯಲ್ವಾ? ಸಾಯೋ ತನಕ ಹೀಗೆ ಅವಮಾನ ಪಟ್ಟೇ ಸಾಯ್ತೀರಾ? ಅಥವಾ ಸತ್ತು ಅದೆಲ್ಲದರಿಂದ ಮುಕ್ತಿ ಪಡಿತೀರಾ ಅನ್ನೋ ತೀರ್ಮಾನ ನಿಮಗೆ ಬಿಟ್ಟಿದ್ದು. ಒಂದು ವೇಳೆ ಇದೇ ಘಟನೆ ನನ್ನ ಮನೆಯಲ್ಲಿ ಏನಾದರೂ ನಡೆದಿದ್ರೆ ವಿಷ ಕುಡಿದು ಸ್ಪಾಟ್ ಅಲ್ಲಿ ಸಾಯ್ತಿದ್ದೆ. ಬಿಪಿ ಈ ವಿಡಿಯೋನ ಯಾರು ಮಾಡಿದಾರೋ, ಯಾರು ಇದನ್ನ ಮಾಡಿ ಶೇರ್ ಮಾಡಿ ವೈರಲ್ ಮಾಡಿದಾರೋ ಅವ್ರೆಲ್ರಿಗೂ ಇಲ್ಲಿಂದ ಥ್ಯಾಂಕ್ಸ್ ಹೇಳ್ತೀನಿ. ಕಟ್ಕೊಂಡು ಹಳ್ಳಕ್ ಬೀಳೋಕಿನ ಮುಂಚೆ ಅದು ಹಳ್ಳ ಅಲ್ಲ ಚರಂಡಿ ಅಂತ ಮನ್ದಟ್ ಮಾಡಿದ್ದಾರೆ. ನಡಿಯಪ್ಪ, ಯೋಗ್ಯತೆ ಇಲ್ದವ್ರ ಮನೇಲಿ ಇದ್ರೆ ಆ ಮೈಲಿಗೆ ನಮಗೂ ಹೊಂಟುತ್ತೆ. ನಡಿ. ಛ, ಈ ಗಿರೀಶ್ ಯಾಕೆ ಫೋನ್ ತೆಗಿತಿಲ್ಲ? ಏನು ವಿಜಯ್? ಎಲ್ಲೋ ಸತ್ತಿದ್ಯಾ? ಸಾರಿ ವಿಜಯ್. ಏನು ವಿಷಯ?
ಗೀತಾ ಮತ್ತೆ ಬಂದು ನಿನ್ ಕಾಲ್ಗೆ ಏನಾದ್ರು ಬಿದ್ಲಾ? ಯಾಕೆ? ಅಲ್ಲ, ಗೀತಾ ಪಕ್ಕದ ಮನೆ ಆಂಟಿ ಮಗನ್ಗೆ ಒಂದ್ ವಿಡಿಯೋ ಶೇರ್ ಮಾಡಿದ್ದೆ, ಅದ್ರ ವಿಷಯ ನಿನ್ಗೇನಾದ್ರೂ ಗೊತ್ತಾಯ್ತಾ ಅಂತ. ನೀನ್ ಶೇರ್ ಮಾಡ್ತಿರೋ ಗೀತಾ ವಿಡಿಯೋ ಎಫೆಕ್ಟ್ ನಮ್ಮನೇಲಿ ಆಗ್ತಿದೆ ಗೊತ್ತಾ? ಅದೇಗ್ ಸಾಧ್ಯ? ನೀನ್ ಹೇಳ್ದಾಗೇನೆ ಗೀತಾ ಅಕ್ಕಪಕ್ಕದಲ್ಲಿರೋ ಕೆಲವ್ರ ಮನೆಗೆ ಮಾತ್ರ ವಿಡಿಯೋ ಶೇರ್ ಮಾಡಿದ್ದೆ. ನಾಳೆ ಏನಾಗುತ್ತೋ ಅಂತ ಆ ಗೀತಾ ಪ್ರತಿ ಕ್ಷಣ ಒದ್ದಾಡ್ಬೇಕು ಅಂತ. ನಾನು ಹೇಳಿದ್ದೆಲ್ಲ ನೆನ್ಪಿದೆ, ಆದ್ರೆ ಶೇರ್ ಮಾಡ್ಬೇಕಂದ್ರೆ ಮರ್ತೋಗುತ್ತಲ್ವಾ? ನೀನ್ ಶೇರ್ ಮಾಡಿರೋ ವಿಡಿಯೋ ನಮ್ಮ ಮಾಮ ಸಿತಾರಾಗ ರೀಚ್ ಆಗಿದೆ ಗೊತ್ತಾ? ಹೌದಾ? ಅವ್ನ ವಿಡಿಯೋ ತಗೊಂಡೋಗಿ ನಮ್ಮ ಅಮ್ಮಗ್ ತೋರಿಸಿದಾನೆ. ನಾಳೆ ಅದೆಲ್ಲಿ ಬಯಲಾಗುತ್ತೋ ಅಂತ ನಮ್ಮಮ್ಮ ಫುಲ್ ಟೆನ್ಷನ್ ಆಗಿದಾರೆ ಗೊತ್ತಾ? ಅವ್ರಿಗೆ ಹೆಂಗೋಯ್ತು ಮಗ? ಸಾರಿ ವಿಜಯ್, ಸೀಕ್ಡಿ ಕಳ್ಸಕ್ ಹೋಗಿ ಅರ್ಜೆಂಟಲ್ಲಿ ಅಲ್ಲಿರೋ ಸಿತಾರಾ ಅವ್ರು ಕಳ್ಸ್ಬಿಟ್ಟಿದ್ದೀನಿ. ಬೈ ಮಿಸ್ಟೇಕ್ ಮಗ. ಬೈ ಮಿಸ್ಟೇಕ್ ಕೂಡ ಅನಾಹುತ ಆಗ್ಬಾರ್ದು. ನಾವು ಬಿಟ್ಟಿರೋ ಬಾಣ ನಮ್ಗೆ ತಿರುಗಬಾರ್ದು. ಸದ್ಯಕ್ಕೆ ನನಗೆ ಒಳ್ಳೇದಾಗ್ತಿದೆ, ಅದಕ್ಕೆ ನೀನು ಸುಮ್ಮನೆ ಬಿಡ್ತಾ ಇದ್ದೀನಿ. ಇನ್ಮೇಲೆ ಹುಷಾರು. ನೀನ್ ಶೇರ್ ಮಾಡೋ ವಿಡಿಯೋ ಗೀತಾ ಜೀವನ ಅಲ್ಲೋಲ ಕಲ್ಲೋಲ ಮಾಡಬೇಕು, ನಂದು ನಮ್ಮ ಅಪ್ಪದಲ್ಲ, ಗೊತ್ತಾಯ್ತಾ? ಆಯ್ತು ವಿಜಯ್. ಗೀತಾ ಪಕ್ಕದ ಮನೆ ಆಂಟಿ ಮಗನ್ಗೆ ವಿಡಿಯೋ ಶೇರ್ ಮಾಡಿದ್ದೀನಿ ಅಂಜಲ್ಲ, ಸದ್ಯಕ್ಕೆ ಅದು ಎಲ್ಲೂ ಬೇರೆ ಕಡೆ ಶೇರ್ ಆಗ್ದಿರೋ ತರ ನೋಡ್ಕೊ. ಗೀತಾ ಪರ್ಸನಲ್ ಆಗಿರೋರ್ಗೆ ಮಾತ್ರ ಅದು ತಲುಪಬೇಕು. ಅವ್ರ ಪರ್ಸನಾಲಿಟಿ ಮಣ್ ತಿನ್ಬೇಕು, ಇದು ನೆನ್ಪಿರ್ಲಿ. ಅರ್ಥ ಆಯ್ತಾ? ಮಗ, ಒಂದ್ ಹಂತದಲ್ಲಿ ಗೀತಾ ಅವರಮ್ಮ ಈ ಮೊಬೈಲ್ ವಿಡಿಯೋ ಈಗಾಗ್ಲೇ ನೋಡಿರ್ತಾರೆ. ಆ ಎಫೆಕ್ಟ್ ಸ್ಟಾರ್ಟ್ ಆಗಿರುತ್ತೆ. ರೀ ರೀ ಎತ್ತೇಳ್ರಿ. ಎಷ್ಟೊತ್ತು ಅಂತ ಹೀಗೆ ಇರ್ತೀರಾ? ಬೆಳಗಿಂದ ಹೀಗೆ ಕೂತಿದ್ದೀರಾ? ಆ ಮಂತ್ರಿ ಮಗ ಎಂತ ರಾಕ್ಷಸ ನೋಡ್ರಿ. ಗೀತಾ ಅವನಿಗೇನೋ ಬುದ್ಧಿ ಕಲ್ಸಕ್ ಹೋದ್ಲು ಅಂತ ಅವನ್ ತಿದ್ದುಕೋತಾನೆ ಅನ್ಕೊಂಡ್ರೆ ಎಂತ ಕೆಲಸ ಮಾಡ್ಬಿಟ್ಟಿದ್ದಾನೆ. ಆ ವಿಡಿಯೋ ನೀವು ನೋಡಿದಾಗೆ ನಮ್ ಗೀತಾ ಬೇಕು ಅಂತ ಗೆಸ್ಟ್ ಹೌಸ್ಗೆ ಹೋಗಿಲ್ಲ ರೀ. ಆ ಮಂತ್ರಿ ಮಗ ವಿಜಯ್ ನಮ್ಮಪ್ಪ ಮುನಿಸ್ಕೊಂಡು ಗೆಸ್ಟ್ ಹೌಸ್ಗೆ ಹೋಗ್ಬಿಟ್ಟಿದ್ದಾರೆ. ಹೇಗಾದ್ರೂ ಮಾಡಿ ಅವನ್ನ ಸಮಾಧಾನ ಮಾಡಿ ಮನೆಗೆ ಕಳಿಸು, ನಮ್ಮ ಸಂಸಾರ ಉಳಿಸು ಅಂತ ಸುಳ್ಳು ಹೇಳಿ ಕರೆಸ್ಕೊಂಡಿದ್ದಾನೆ ರೀ. ಹೌದಪ್ಪ, ಬೇಡೋ ನಾಟಕ ಮಾಡ್ದ. ಹತ್ತು ಕರೆದು ನಿಮ್ ಸಂಸಾರನ ಉಳ್ಸಕ್ ನಮ್ಮಪ್ಪ ಬಂದ್ರು. ಇವಾಗ ನಮ್ ಸಂಸಾರದ ಯಜಮಾನ ನಮ್ಮ ಮನೆಯಿಂದ ದೂರ ಆಗಿದ್ದಾರೆ ಅಂದ. ನಾನ್ ಮಾಡಿ ತಪ್ಪಗೋಸ್ಕರ ಮಂತ್ರಿ ಪದವಿಗೆ ರಾಜೀನಾಮೆ ಕೊಡ್ತಾ ಇದ್ದಾರೆ, ಮನೇಲಮ್ಮ ಅಳ್ತಾ ಇದ್ದಾರೆ ಅಂತ ಏನೇನು ಸುಳ್ಳು ಹೇಳ್ದ. ಹೌದು ರೀ, ಅಮಾಯಕಂತರ ಆಡ್ದ ಅಪ್ಪ. ನಾನು ಅಯ್ಯೋ ಪಾಪ ಅಂತ ಅಲ್ಲಿಗೆ ಹೋದೆ. ಅವನ್ನ ನಂಬಿ ನಮ್ ಗೀತಾ ಅಲ್ಲಿ ಹೋದ್ಮೇಲೆ ಅವನ್ ಬಣ್ಣ ಬದಲಾಯಿಸಿದಾನೆ ರೀ. ಹಾಗಂತ ಅವ್ನು ನನಗೇನು ಮಾಡಿಲ್ಲಪ್ಪ. ರೂಮ್ ಬಾಗ್ಲು ಹಾಕ್ದ,
ಇನ್ನು 10 ನಿಮಿಷ ಇಲ್ಲಿಂದ ಈಚೆ ಹೋದ್ರೆ ಸಾಕು. ನಾನು ಮುಂದೆ, ನೀನು ಹಿಂದೆ. ನಮ್ಮನ್ನ ನೋಡೋ ಸಮಾಜದ ಬಾಯಿಂದ ಮಾತು ಬರೋದು ಒಂದೇ, ನೀನು ಮಾನ್ಗೆಟ್ಟವಳು. ನನ್ನ ಫ್ರೆಂಡ್ಸು ಅವ್ರ ಕೈಯಲ್ಲೇ ಮೊಬೈಲ್ ಕ್ಯಾಮ್ರಾಗಳು. ಈ ವಿಡಿಯೋ ಎಡಿಟ್ ಆಗಿ ವಾಯ್ಸ್ ಓವರ್ ಹಾಕೊಂಡು ಇಡೀ ಮೊಬೈಲ್ನಲ್ಲಿ ಹರಿದಾಡುತ್ತೆ. ನಿನ್ ಮಾನ ನನ್ನ ಮೈ ಮುಟ್ಟಿ ತೆಗಿಯಲ್ಲ, ಮೈ ಮುಟ್ಟದೆ ತೆಗಿತೀನಿ. ನಡೆದಿದ್ದಿಷ್ಟೇ ಅಪ್ಪ. ಹಾಳೆ ಮಾಡಿದೆ, ಹಾಳಾಗಿದ್ದಾಳೆ ಅಂತ ತೋರಿಸಿದಾನೆ ರೀ. ಇದರಲ್ಲಿ ನಮ್ ಗೀತದ ಎಳ್ಳಷ್ಟು ತಪ್ಪಿಲ್ಲ ರೀ. ಅವನ್ ಮಾಡಿರೋ ಮೋಸಕ್ಕೆ ನಮ್ ಗೀತ ಬಲಿಯಾಗಿದ್ದಾಳೆ ರೀ, ಅಷ್ಟೇ. ಹೌದಪ್ಪ, ಅವನ್ ಕುತಂತ್ರಕ್ಕೆ ಬಲಿ ಆದೆ ಅಷ್ಟೇ. ರೀ ಮಾತಾಡ್ರಿ, ಯಾಕ್ರಿ ಈಗ ಸುಮ್ಮನೆ ಇದ್ದೀರಾ? ಏನಾದ್ರೂ ಮಾತಾಡ್ರಿ ರೀ. ಎಷ್ಟು ದಿವಸ ಆಯ್ತಲ್ಲ ನಾವು ಈ ಥರ ಮನೆ ಮಂದಿ ಎಲ್ಲ ಒಟ್ಟಿ ಕೂತು ಊಟ ಮಾಡಿದೆ. ಈ ಸಮಯ ಆನಂದಮಯ, ನೂತನ ಬಾಳಿನ ಶುಭೋದಯ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಡ್ಯಾಡ್, ನೀವೇನಾದರೂ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರಾ? ಯಾಕೋ ಹಾಗೆ ಹೇಳ್ತಾ ಇದೆಯಾ? ಮನೆ ಬಿಟ್ಟು ಎಲ್ಲೂ ಕದಲ್ತಾ ಇಲ್ಲ, ಪಕ್ಕದಲ್ಲಿ ಫೋನ್ ಇಲ್ಲ, ಟಿವಿನೂ ಆನ್ ಆಗ್ತಾ ಇಲ್ಲ, ಪೇಪರ್ ಅಂತೂ ಮುಟ್ತಾನೆ ಇಲ್ಲ. ಯಾಕ್ರೋ ಹಾಗೆ ಕೇಳ್ತಾ ಇದ್ದೀರಾ? ನನ್ ಗಂಡ ನೆಮ್ಮದಿಯಾಗಿರೋದು ನಿಮ್ಗಿಷ್ಟ ಇಲ್ವಾ? ಇವಾಗ್ಲೂ ನಿನ್ ಗಂಡ ಅಂತೀಯಲ್ಲಮ್ಮ, ನಮ್ಮಪ್ಪ ಅಂತ ಹೇಳ್ಬಾರ್ದಾ? ಎರಡೂ ಒಂದೇ ಕಿರಣ್, ಭಾಷೆಲ್ ಯಾಕೆ ಭೇದ ಮಾಡ್ತೀಯ? ನೋಡಿದ್ರಾ, ಇದು ಮೆಚ್ಯೂರಿಟಿ ಅಂದ್ರೆ. ಸ್ವಲ್ಪ ನೋಡ್ ಕಲೀರಿ. ಹೇಗಿರ್ಬಾರ್ದು ಅನ್ನೋದಾ? ಹಲೋ ಹಲೋ, ಯಾಕಪ್ಪ ಸಂಸಾರದ ಸುಂದರವಾದ ಸಮಯವನ್ನು ಯಾಕಪ್ಪ ಸಮರಕ್ಕೋಸ್ಕರ ಉಪಯೋಗಿಸ್ತಿದ್ದೀರಾ? ನಿಶ್ಚಿತಾರ್ಥ ಆಗೋ ತನಕ ನನ್ನ ಭಾವಜಿ ಬೇರೆ ಯಾವುದೇ ವಿಷಯದಲ್ಲಿ ಇನ್ವಾಲ್ವ್ ಆಗಲ್ಲ ಅಲ್ಲ ಭಾವಜಿ? ಹೌದು, ಈ ಮನೆಯ ಶುಭ ಸಮಾರಂಭದ ಬಗ್ಗೆ ಮಾತ್ರ ಈಗ ನಮ್ಮ ತಲೆಯಲ್ಲಿರೋದು. ಎಲ್ರ ತಲೆಯಲ್ಲೂ ಅದೇ ಇರಬೇಕು, ಅದೇ ನನ್ನ ಆಸೆ ಕೂಡ. ನಮ್ಮ ಮನೆಯ ನಿಶ್ಚಿತಾರ್ಥದ ಪ್ರಯುಕ್ತ ನಾವೆಲ್ಲರೂ ನಾಳೆ ಶಾಪಿಂಗಿಗೆ ಆಚೆ ಹೋಗ್ತಾ ಇದ್ದೀವಿ.